ನೀಟ್ ಪರೀಕ್ಷೆ ವಿವಾದದ ಬೆನ್ನಲ್ಲೇ ಪೋಷಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪಿಎನ್ಎಸ್ ವಿಸ್ತಾರ ನ್ಯೂಸ್ ಜೊತೆ ಪರೀಕ್ಷೆ ದಿನ ನಡೆದಿರುವಂತ ಘಟನೆಯ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಕೊಟ್ಟಿದ್ದಾರೆ ಪೋಷಕರು. ಟ್ರಾಫಿಕ್ ಜಾಮ್ನಿಂದಾಗಿ ಏನೆಲ್ಲ ಸಮಸ್ಯೆ ಆಯಿತು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಪಿಎನ್ಎಸ್ ವಿಸ್ತಾರ ನ್ಯೂಸ್ ಜೊತೆ ಪರೀಕ್ಷೆ ನಡೆದಿರುವಂತ ದಿನ, ಅವತ್ತಿನ ದಿನ ಏನೆಲ್ಲ ಘಟನೆ ಆಯಿತು ಅನ್ನೋದ್ರ ಬಗ್ಗೆ ವಿವರಿಸಿದ್ದಾರೆ ಪೋಷಕರು. ಟ್ರಾಫಿಕ್ ಜಾಮ್ನಿಂದಾಗಿ ಸೆಂಟರ್ಗೆ ತಲುಪುವಾಗ ಆಗಿರುವಂತಹ ಸಂಕಷ್ಟದ ಬಗ್ಗೆ ಮಾತನಾಡಿದ್ದಾರೆ. ನೀಟ್ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಯ ಪೋಷಕರ ಆಕ್ರೋಶ ಮತ್ತೆ ಅಳಲು. ನಿನ್ನೆ ಕೇವಲ 3 ನಿಮಿಷ ತಡವಾಗಿದ್ದಕ್ಕೆ ಪರೀಕ್ಷೆ ಬರೋದಕ್ಕೆ ಅವಕಾಶ ಇರಲಿಲ್ಲ. ಅಲ್ಲಿ ಆ ನೀಟ್ ಪರೀಕ್ಷೆಯ ವಿವಾದದ ಬೆನ್ನಲ್ಲೇ ಈಗ ಪೋಷಕರು ನಿಮ್ಮ ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಆಯಿತು, ಎಷ್ಟು ನಿಮಿಷ ತಡವಾಯಿತು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇವಲ 3 ನಿಮಿಷ ಆದರೂ ಕೂಡ ಅಲ್ಲಿ ಅವಕಾಶ ಇರಲಿಲ್ಲ ಆ ವಿದ್ಯಾರ್ಥಿಗಳಿಗೆ. ಪೋಷಕರ ಜೊತೆ ನಮ್ಮ ಪ್ರತಿನಿಧಿ ರಂಜನ್ ಕೂಡ ಮಾತನಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಏನೆಲ್ಲ ಸಮಸ್ಯೆ ಆಯಿತು, ಟ್ರಾಫಿಕ್ ಸಮಸ್ಯೆನಾ ಅಥವಾ ಸಮಾವೇಶನ, ಏನು ಎತ್ತ ಎಲ್ಲದರ ಬಗ್ಗೆ ಮಾತನಾಡಿದರೆ ಕೇಳೋಣ ಬನ್ನಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಆರೋಪ ಪ್ರತ್ಯಾರೋಪವನ್ನು ಮಾಡ್ತಿದ್ದಾರೆ. ಆದರೆ ನೀಟ್ ಪರೀಕ್ಷೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಕೆಲವರು ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೆಯೋದು ತಪ್ಪಿಸ್ಕೊಂಡು ತಮ್ಮ ಜೀವನದ ಮುಂದಿನ ಗತಿ ಏನು ಅನ್ನುವಂಥ ಚಿಂತೆಯಲ್ಲಿದ್ದಾರೆ. ನೀಟ್ ಪರೀಕ್ಷೆಯ ದಿನ ಎಕ್ಸಾಕ್ಟಾಗಿ ಏನು ಆಯಿತು, ಜೊತೆಗೆ ಯಾವ ರೀತಿಯಾಗಿ ಆ ಒಂದು ಟ್ರಾಫಿಕ್ ಜಾಮ್ನ ಬಿಸಿ ಪೇರೆಂಟ್ಸ್ಗೆ ಜೊತೆಗೆ ವಿದ್ಯಾರ್ಥಿಗಳಿಗೆ ತಟ್ಟಿದೆ ಅನ್ನೋದಕ್ಕೆ ನಮ್ಮ ಜೊತೆ ಮಾತನಾಡೋಕ್ಕೆ ನೀಟ್ ಎಕ್ಸಾಮನ್ನು ಬರೆದಂತಹ ವಿದ್ಯಾರ್ಥಿಯ ಪೇರೆಂಟ್ ಇದ್ದಾರೆ. ಇವರ ಹೆಸರು ಕೃಷ್ಣಮೂರ್ತಿ ಅಂತೇಳಿ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ನೀಟ್ ಎಕ್ಸಾಮ್ ದಿನ ಏನಾಯಿತು ಸರ್? ಬೆಳಗ್ಗೆ ನೀವು ಪ್ರೀವಿಯಸ್ ಡೇ ನಿಮಗೆ ಗೊತ್ತಿರುತ್ತೆ ಇವತ್ತು ಎಕ್ಸಾಮ್ಸ್ ಇದೆ ನನ್ನ ಮಗನಿಗೆ, ಆನ್ ಟೈಮ್ಗೆ ಹೋಗಬೇಕು ಅಂತ ಹೇಳಿದ್ರೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ ನೀವು. ಸೊ ಏನಾಯಿತು ಎಕ್ಸಾಕ್ಟಾಗಿ ಆ ದಿನ ಸರ್? ನೋಡಿ ಸರ್, ನಾವು 10:50ಕ್ಕೆ ಮನೆ ಬಿಟ್ವಿ. 11:30 ಅಷ್ಟೊತ್ತಿಗೆ ಇರಬೇಕು ಎಕ್ಸಾಮ್ ಸೆಂಟರಲ್ಲಿ ಅಂತ ಒಂದು ಇದಿತ್ತು ಇನ್ಸ್ಟ್ರಕ್ಷನ್ಸು. ಮುಂಚೆ ಹೋಗೋದು ಒಳ್ಳೆಯದು, ಯಾಕೆಂದರೆ ಜೀವನದ ಪ್ರಶ್ನೆ ಇದು. ಅದಕ್ಕೋಸ್ಕರ 10:50ಕ್ಕೆ ಮನೆ ಬಿಟ್ವಿ. ಮನೆ ಬಿಟ್ಟು 1-1.5 ಕಿಲೋಮೀಟ್ರ್ ಬರ್ತೀವಿ, ಫುಲ್ ಟ್ರಾಫಿಕ್ ಜಾಮ್. ಎಸ್ ಟಿ ಮಾಲಿಂದನೇ ಟ್ರಾಫಿಕ್. ಸೊ ಆ ಟ್ರಾಫಿಕ್ ಜಾಮ್ನ ಹೇಗೆ ಹೇಳೋದು ಗೊತ್ತಿಲ್ಲ. ಇಲ್ಲಿ ನೋಡಿ, ನಾವು ಆಲ್ಮೋಸ್ಟು ಗಂಗಾನಗರ್ ರೀಚ್ ಆಗೋಷ್ಟೊತ್ತಿಗೆ 12:30 ಆಗೋಯ್ತು. CBI ಆಫೀಸು ಆ ಏರಿಯಾ ರೀಚ್ ಆಗೋಷ್ಟೊತ್ತಿಗೆ ಮೇಕ್ರಿ ಸರ್ಕಲ್ಲು ಪಾಸ್ ಆದ್ವಿ. ಮೇಕ್ರಿ ಸರ್ಕಲ್ ಆದಮೇಲಿಂದ ತೊಂದರೆ ಇರಲ್ಲ ಅಂದ್ಕೊಂಡ್ರೆ ಅಲ್ಲಿ 2 ಬಸ್ಗಳು ಪಾರ್ಕ್ ಮಾಡಿಬಿಟ್ಟಿದ್ದಾರೆ ಲೈನಾಗಿ ತುಂಬ ನ್ಯಾರೋ ಪ್ಯಾಸೇಜ್ ಇದೆ. ಏನಂದರೆ ಒಂದು ಇನೋವಾ ಹೋಗೋಷ್ಟು ಅಷ್ಟೇ ಸ್ಪೇಸ್ ಇದೆ. ಬೈ ಚಾನ್ಸ್ ಇನ್ನೊಂದು ಬಸ್ ಬಂದರೆ ಜಾಮ್ ಆಗಿಬಿಡುತ್ತೆ. ಅಲ್ಲೂ ಒಂದು 10-15 ನಿಮಿಷ ಜಾಮಲ್ಲಿ ಸಿಕ್ಕಾಕೊಂಡ್ವಿ. ಅದಾದಮೇಲಿಂದ ಈಸಿಯಾಗಿ 5 ಮಿನಿಟ್ಸಲ್ಲಿ ರೀಚ್ ಆದ್ವಿ. ಬಟ್ ಈ ನಾವು ಹೋಗಿದ್ದ ಪ್ರೋಸೆಸ್ ನೋಡಿದಾಗ ತುಂಬಾ ನಮಗೆ ದುಃಖಕರ ಮತ್ತು ತುಂಬಾ ಕಷ್ಟ ಆಯಿತು. ರೀಚ್ ಆಗ್ತೀವೋ ಇಲ್ವೋ 1:30 ಒಳಗಡೆ ಗೊತ್ತಿಲ್ಲ. 1:30ಗೆ ರೀಚ್ ಆಗಿಲ್ಲ ಅಂದರೆ ಅವರಂತೂ ಸೇರಿಸೋದಿಲ್ಲ. ಜೀವನ ಹಾಳಾಗೋಗುತ್ತಲ್ಲ ಅನ್ನೋದು ಒಂದು ತುಂಬ ಅದು ಆ ಎಕ್ಸ್ಪ್ರೆಷನ್ ಹೇಳ್ಕೊಳಕ್ಕಾಗಲ್ಲ. ಆ ಥರ ಇತ್ತು ಪರಿಸ್ಥಿತಿ. ಕೆಲವು ಕಡೆ ನಾನು ಫುಟ್ಪಾತ್ ಮೇಲೆಲ್ಲ ಹತ್ತಿಸ್ಕೊಂಡೆಲ್ಲ ಹೋಗಿದ್ದೀನಿ. ಈ ಥರ ಎಲ್ಲನೂ ತುಂಬ ದೊಡ್ಡ ಸರ್ಕಸ್ಸೇ ಆಯಿತು. ಇದಾದಮೇಲಿಂದ ಕೋಇನ್ಸಿಡೆಂಟಲ್ಲಿ ಏನಾಯಿತು, ನನ್ನ ಮಗ 1:20ಕ್ಕೆ ಒಳಗೋದ. 1:10 ಅಷ್ಟೊತ್ತಿಗೆ ರೀಚ್ ಆದ್ವಿ. 1:20ಕ್ಕೆ ಒಳಗೋದಾಗ ಒಂದು 2-3 ವಿದ್ಯಾರ್ಥಿಗಳನ್ನ ನೋಡಿದ್ವಿ. ಇಬ್ಬರು ವಿದ್ಯಾರ್ಥಿಗಳು ಅವ್ರ ಪೇರೆಂಟ್ಸು ಕರ್ಕೊಂಡು ಬಂದರು. ಪಾಪ ಅವರೂ ಇದೇ ಸಮಸ್ಯೆ ಎದುರಿಸಿ ಬಂದಿದ್ದಾರೆ. ಮತ್ತು ಇನ್ನೊಂದು ವಿದ್ಯಾರ್ಥಿ ಅವ್ರ ನಂಬರು ನೋಡಿಲ್ಲ, ಒಳಗಡೆ ಬಿಟ್ಬಿಟ್ರು ಅವ್ರನ್ನ. ಫಸ್ಟು 1:10 ಬರ್ತಾಯಿದೆ, 2 ನಿಮಿಷ ಇದೆ ಅಂತ, ಒಳಗಡೆ ನಂಬರ್ ಚೆಕ್ ಮಾಡ್ಕೊಳ್ಳಿ ಅಂತ. ರೂಮಿಂದು ನಂಬರ್ ಅಲಾಟ್ಮೆಂಟ್ ಇರ್ತದೆ ನೋಡ್ರಿ ಅದು. ಈ ಥರ ನಾನು ನನ್ನ ಕಣ್ಣಾರೆ ಒಂದು 3 ವಿದ್ಯಾರ್ಥಿನ ನೋಡಿದೆ ಅಲ್ಲಿ, ಪ್ಲಸ್ ನನ್ನ ಮಗ ದಿನ. ಸರ್, ಈಗ ನೀಟ್ ಮರುಪರೀಕ್ಷೆ ಮಾಡ್ತಿರೋದು, ನೀಟ್ ಪರೀಕ್ಷೆ ಆದಾಗ ನಿಮಗೆ ಗೊತ್ತಿದೆ ಏನೆಲ್ಲ ಅವಾಂತರ ಆಗಿದೆ. ಕ್ವಶನ್ ಪೇಪರ್ ಲೀಕ್ ಔಟಿಂದ ಹಿಡಿದು ಅನೇಕ ವಿದ್ಯಾರ್ಥಿಗಳು ಆತ್ಮಹತ್ಯೆನ ಜೀವನ ಕೂಡ ಕಳ್ಕೊಂಡಿದ್ದಾರೆ. ಒಬ್ಬ ಪೇರೆಂಟಾಗಿ ಸರ್, ಈಗ ಎಕ್ಸಾಮ್ ನಿಮ್ಮ ಮಗಳು ಡಾಕ್ಟರ್ ಆಗಬೇಕು, ಒಂದು ಕನಸನ್ನು ರೀಚ್ ಆಗಬೇಕು ಅಂತ ನಿಮ್ಮದು ಆಸೆ ಇರುತ್ತೆ, ಕನಸುಗಳಿರ್ತವೆ. ಸೊ ಈ ಸಂದರ್ಭದಲ್ಲಿ ರಾಜಕೀಯವಾಗಿ ಇದನ್ನು ಬಳಸ್ಕೊಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ? ಒಂದು ಕಡೆಯಿಂದಾಗಿ ನೇರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ BJP ಮೇಲೆ, ಕೇಂದ್ರ BJP ಮೇಲೆ ಆರೋಪ ಮಾಡ್ತಿದೆ. ನೋಡ್ರಿ ಈ ಥರ ಮಾಡಿದ್ದಾರೆ ನಿಮ್ಮ BJPಯವರು ಅಂತೇಳಿ. ಈ ಕಡೆ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾಗಿ ಪ್ರಮಾದಕ್ಕೆ ಒಂದು ಕಾರಣವಾಗಿದೆ, ಒಂದು ಈವೆಂಟನ್ನು ಮಾಡಿ. ಸೊ ಅನಲೈಸಿಸ್ ಯಾವ ಥರ ಮಾಡ್ತೀವಿ ಒಬ್ಬ ಪೇರೆಂಟಾಗಿ? ಇಲ್ಲಿ ನೋಡಿರಿ, ನಾನು ಕಾಂಗ್ರೆಸ್ BJP ನನಗೆ ಗೊತ್ತಿಲ್ಲ, ನಾನೊಬ್ಬ ಭಾರತೀಯ ಪ್ರಜೆ. ನಾನು ಹೇಳೋದು ಏನಂತಂದರೆ, ಸೊ CET KCET ನಮ್ಮದೇನಿದೆ ಅದು ಸೂಪರಾಗಿ ಮಾಡ್ತಾಯಿದ್ದಾರೆ. ಅದಕ್ಕೆ ಕರ್ನಾಟಕ ಗೌರ್ಮೆಂಟ್ಗೆ 100% ಅಪ್ರಿಷಿಯೇಟ್ ಮಾಡಬೇಕು. ಸೊ ಇದೇ ಪ್ರಾಸೆಸ್ನ ಯಾಕೆ ನೀಟಲ್ಲಿ ಅಳವಡಿಸಬಾರ್ದಿತ್ತು ಇವರು? ಇದಕ್ಕೆ ಮುಂಚೆನೂ ಇಂಥವು ಸುಮಾರು ಸ್ಟೇಟ್ಗಳು ನಡೀತವೆ, ಸ್ಟೇಟಲ್ಲಿ ಎಕ್ಸಾಮಿನೇಷನ್ಸು. ಆ ಪ್ರೋಸೆಸ್ನ ಯಾಕೆ ನೀಟಲ್ಲಿ ತಂದಿಲ್ಲ ಅವರು? ಇದರಿಂದ ತೊಂದರೆ. 100% ಸೆಂಟ್ರಲ್ ಗೌರ್ಮೆಂಟ್ ಫೇಲ್ಯೂರ್ ಇದು. ಧರ್ಮೇಂದ್ರ ಪ್ರಧಾನ್ ಯಾರಿದ್ದಾರೋ ಅವರು ಫಸ್ಟು ರಾಜೀನಾಮೆ ಕೊಡಬೇಕು. ತಪ್ಪು ಅದನ್ನು ಅವ್ರು ಇಟ್ಕೊಂಡಿರೋದು ಒಂದು. ಎರಡನೇದು, ಇಲ್ಲಿ ನೀಟ್ ಪರೀಕ್ಷೆ ನಡೀತಾ ಐತೆ ಅಂತಂದಾಗ ಇದು ನಮ್ಮ ಸರ್ಕಾರ
ಕಾಂಗ್ರೆಸ್ ಸರ್ಕಾರ ನಡೆಸಬಾರ್ದಿತ್ತು. ಥ್ಯಾಂಕ್ ಯು. ಇದಿಷ್ಟು ಪೋಷಕರ ಮಾತು. ಒಂದು ಕಡೆಯಿಂದ ಪೋಷಕರು ಮಾತನಾಡಿಸುವ ಸಂದರ್ಭದಲ್ಲಿ ಹೇಳಿದರು, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಅಥವಾ BJP ಅನ್ನೋದು ಬೇಡ, ನಾನೊಬ್ಬ ಭಾರತೀಯ ಪ್ರಜೆ ಅಂತ ಹೇಳಿದರು. ಒಪ್ಕೊಳ್ಬೇಕಾದಂಥ ಸತ್ಯ. ಅದರಲ್ಲಿ ಪ್ರಮುಖವಾಗಿ ನೀಟ್ ಎಕ್ಸಾಮನ್ನು ಕೇಂದ್ರ ಸರ್ಕಾರ ಮಾಡುತ್ತೆ, ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಒಂದು ಕಡೆಯಿಂದ ಅದೇ ಎಕ್ಸಾಮನ್ನು ಕರ್ನಾಟಕದಲ್ಲಿ CET ಕೂಡ ಕಂಡಕ್ಟ್ ಮಾಡಬಹುದು ಅಂತೇಳಿ ಅವ್ರು ಹೇಳಿದರು. ಈ ಒಂದು ಪ್ರಮೇಯ ಯಾವ ಥರ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರೆ, ನನ್ನ ಒಂದು ನಾಲೆಜಲ್ಲಿ ಒಂದು ಕಡೆಯಿಂದ UPSC ಕೇಂದ್ರ ಸರ್ಕಾರ ಕರೆಕ್ಟಾಗಿ ಪ್ರತಿ ವರ್ಷ ಒಂದು ಯಾವುದೇ ಒಂದು ಅಡೆತಡೆ ಇಲ್ಲದೆ, ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಗಳ ಲೀಕ್ ಇಲ್ಲದೆ UPSC ಎಕ್ಸಾಮನ್ನು ಕೇಂದ್ರ ಸರ್ಕಾರ ಮಾಡುತ್ತೆ. ಕರ್ನಾಟಕದಲ್ಲಿ KPSC ಎಕ್ಸಾಮನ್ನು ರಾಜ್ಯ ಸರ್ಕಾರ ಮಾಡುತ್ತೆ. ಆದರೆ KPSC ಎಕ್ಸಾಮ್ ಯಾವ ಥರ ನಡೆಯುತ್ತೆ ಅಂತೇಳಿ ಗೊತ್ತಿದೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ NTA ಮುಖಾಂತರ ಈ ನೀಟ್ ಎಕ್ಸಾಮನ್ನು ಮಾಡುತ್ತೆ, ಕರ್ನಾಟಕದಲ್ಲಿ CET ಮುಖಾಂತರ ಮಾಡಲಾಗುತ್ತೆ. ಒಟ್ಟಿನಲ್ಲಿ ಯಾವುದೇ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ಸರ್ಕಾರ ಎಕ್ಸಾಮ್ಸನ್ನು ನಡೆಸುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅನ್ನೋ ಒತ್ತಡ ಆಗ್ತೆ. ಪರೀಕ್ಷೆ ಅನ್ನೋದು ಜೀವನಕ್ಕೆ ಸಬಲತೆ ಆಗುವಂಥ ಅಂಶ ಅನ್ನೋ ಒಂದು ಮಾಹಿತಿಯನ್ನು ಜೊತೆಗೆ ವಿಷಯವನ್ನು ಪರಿಗಣನೆ ತಗೊಂಡು ಎಕ್ಸಾಮನ್ನು ನಡೆಸಬೇಕಾಗಿದೆ. ಇಲ್ಲಾಂದರೆ ಈ ರೀತಿಯಾದಂಥ ಅವಘಡಗಳು ಜೊತೆಗೆ ವಿದ್ಯಾರ್ಥಿಗಳ ಜೀವನ ಹಾಳಾಗೋದಂತೂ ಸರ್ವೇ ಸಾಮಾನ್ಯವಾಗಿ ನಡೀತಾನೆ ಇರುತ್ತೆ. ಇದ್ರ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಗಮನ ಹರಿಸಿ ಚಿಂತನೆ ವಹಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ನಾನು ಅಥರ್ವರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.